ಸತ್ಯ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಅಥಣಿ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ವಿತರಣೆ. ಬೆಂಗಳೂರಿನ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ವಿತರಣೆ. ಫೌಂಡೇಶನ್ನ ನಾರಾಯಣ್ ಕುಲಕರ್ಣಿ ಅವರಿಗೆ ಸನ್ಮಾನ. ಅದ್ದೂರಿಯಾಗಿ ಜರುಗಿದ ಅಂಬಾಭವಾನಿ ಜಾತ್ರೆ. ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ. ಸವದತ್ತಿ ಯಲ್ಲಮ್ಮನ ದೇವಸ್ಥಾನ 2 ವಾರಗಳವರೆಗೆ ಬಂದ್. ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಭಕ್ತರ ಆರೋಗ್ಯದ ಹಿತದೃಷ್ಟಿಯಿಂದ ದರ್ಶನಕ್ಕೆ ನಿಷೇಧ. ಮತ್ತೆ ರೂಪಾಂತರಿ ಕೊರೋನಾ ವೈರಸ್ 2ನೇ ಅಲೆ. ಚಿಂಚೋಳಿ ಮಾಯಕಾದೇವಿ ದರ್ಶನಕ್ಕೆ ನಿರ್ಬಂಧ. ಜಿಲ್ಲಾಧಿಕಾರಿಗಳ ಆದೇಶದಂತೆ ದೇವಸ್ಥಾನದ ಬಾಗಿಲು ಮುಚ್ಚಿದ ಅಧಿಕಾರಿಗಳು. ಗಡಿಭಾಗ ಬೋರ್ಗಾಂವ್ ಐಕೋ ಬಳಿ ಚೆಕ್ ಪೋಸ್ಟ್ ಆರಂಭ. ಕೊರೋನಾ ಹಿನ್ನೆಲೆ ಪ್ರವಾಸಿಗರ ತಪಾಸಣೆ. ಸದಲ್ಗಾ ಪೊಲೀಸ್ ಠಾಣೆಯ ಉಪನಿರೀಕ್ಷಕರ ನೇತೃತ್ವದಲ್ಲಿ ತಪಾಸಣಾ ಕಾರ್ಯ. ಅಥಣಿ ನಗರದ RH ಕುಲಕರ್ಣಿ ಸಭಾಭವನದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರಿನ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರ ಆಶಯದಂತೆ ಅಥಣಿ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 100 ಕಂಪ್ಯೂಟರ್ಗಳ ವಿತರಣಾ ಸಮಾರಂಭ ಜರುಗಿತು. ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ವತಿಯಿಂದ ಅಥಣಿ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಕಂಪ್ಯೂಟರ್ಗಳ ವಿತರಣಾ ಸಮಾರಂಭ ಜರುಗಿತು. ಅಥಣಿ ನಗರದ RH ಕುಲಕರ್ಣಿ ಸಭಾಭವನದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರಿನ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರ ಆಶಯದಂತೆ ಅಥಣಿ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 100 ಕಂಪ್ಯೂಟರ್ಗಳ ವಿತರಣಾ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಾಧವ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀರಾಮ್ ಕುಲಕರ್ಣಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರತಿಷ್ಠಾನ ಬೆಂಗಳೂರಿನ ನಾರಾಯಣ್ ಕುಲಕರ್ಣಿ ಉಪಸ್ಥಿತರಿದ್ದರು. ಯಾವತ್ತೂ ಇರಬೇಕು. ಯಾಕಂದ್ರೆ ನಾವೆಲ್ಲ ಕಲ್ತ್ಕೊಂಡಂಥವ್ರು ಅಲ್ಲಿಂದಲೇ ಈ ಸಾಮಾನ್ಯ ಶಾಲೆಗಳು ಅವ್ರಿಗೆ ಏನಾದರೂ ಕೊಟ್ಟಿವಂತ ಏನು ಮಕ್ಕಳಿಗೆ ತಿಳ್ಕೊಂಡು ನಾವು ಅಂದ್ಕೊಳ್ತೀವಿ ಒಂದು ಶಾಲೆಗೆ 2-3 ಕೊಟ್ಬಿಟ್ರ ಅಂತೇಳಿ. ಈ ರೀತಿಯಲ್ಲ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಬ್ಯಾಟ್ ಮೊದಲು ಕೊಡೋಣಂತ ಅವರು ಶಾಲೆಗಳ ಪ್ರೊಜೆಕ್ಟು ಅವರಿಗೆ ಮೂಲಕ ಕಂಪ್ಯೂಟರ್ ಕಲಿಕೆಯನ್ನು ಶುರು ಮಾಡಿಸ್ತಾರೆ. ಈ ಎಲ್ಲ ವರ್ಗಗಳು ಈಗ ಬರ್ತದೆ. SS ವರ್ಗಗಳು ಮತ್ತು ತಾಲೂಕು ಪಂಚಾಯಿತಿ ಸಿಇಒ ಬಂಗಾರಪ್ಪನವರ್, ಕ್ಷೇತ್ರ ಶಿಕ್ಷಣಾಧಿಕಾರಿ MP ಮೋರಟಗಿ, ಬಿಜೆಪಿ ಯುವ ಧುರೀಣ ಚಿದಾನಂದ ಸವದಿಯವರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಾಗಲಕೋಟೆ ಜಿಲ್ಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಗಣ್ಣವರ್, ಶಿಕ್ಷಕರಾದ ಭೀಮಪ್ಪ ಹಂಚಿನಾಳ್, ತಾಲೂಕಿನ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರು ಮತ್ತು ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ತಾಲೂಕಿನ ಶಿಕ್ಷಕರ ಸಂಘ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವತಿಯಿಂದ ಫೌಂಡೇಶನ್ ವತಿಯಿಂದ ಆಗಮಿಸಿದ್ದ ನಾರಾಯಣ್ ಕುಲಕರ್ಣಿ ಅವರಿಗೆ ಸನ್ಮಾನ ಮಾಡುವ ಮೂಲಕ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ಸನ್ಮಾನ
ಸ್ವೀಕರಿಸಿದ ನಾರಾಯಣ್ ಕುಲಕರ್ಣಿ ಅವರು ಮಾತನಾಡಿ, ಡಾಕ್ಟರ್ ಸುಧಾಮೂರ್ತಿಯವರದು ಜಮಖಂಡಿ ತಾಲೂಕು ಹುಟ್ಟಿದ ಊರು, ಆದರೆ ಅವರ ಕುಟುಂಬಕ್ಕೆ ಜೀವನವನ್ನು ಕೊಟ್ಟಂತಹ ತಾಲೂಕು ಅಥಣಿ ಆಗಿದ್ದು, ಈ ತಾಲೂಕಿಗೆ ಏನಾದರೂ ಮಾಡಬೇಕು ಅನ್ನುವ ಹಂಬಲದಿಂದ ಪ್ರತಿಯೊಬ್ಬ ಬಡ ಮಕ್ಕಳಿಗೆ ಸೌಲಭ್ಯಗಳು ಸಿಗಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ನೀಡಿದ್ದಾರೆ. ಇವುಗಳನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಇವುಗಳನ್ನು ಬೆಳೆಸುವ ಕಾರ್ಯವನ್ನ ಮಾಡಬೇಕೆಂದರು. ಡಾಕ್ಟರ್ RS ಲಿಂಗಯ್ಯ ಅವರು ಕರೆದು ಅವರಲ್ಲಿ ಏನು ಸಂಸ್ಕಾರ ಬಂದಿತ್ತು, ಅವರಲ್ಲಿ ಏನು ವಿಚಾರ ಬಂದಿತ್ತು, ಅವರಲ್ಲಿ ಏನು ಶಿಕ್ಷಣ ಇಲ್ಲಿಂದ ಸಿಕ್ಕಿತ್ತಲ್ಲ, ಅದು ನೇರವಾಗಿ ಸುಧಾಮೂರ್ತಿಯವ್ರಿಗೆ ಟ್ರಾನ್ಸ್ಫರ್ ಆಯಿತು. ಆ ಸುಧಾಮೂರ್ತಿಯವ್ರಿಗೆ ಟ್ರಾನ್ಸ್ಫರ್ ಆಗಿರೋ ಫಲನೇ ಇವತ್ತು ನಾವು ನೀವೆಲ್ಲ ಶುರುವಾಗಬೇಕು. ಯಾವತ್ತೂ ಮನೆಗಿಲ್ಲ, ನಾವು ಯಾವತ್ತೂ ಮನೆಗಿಲ್ಲ. ಯಾವತ್ತಾದರೂ ನಾವು ಸೇರಿದ್ರೆ ಸುಧಾಮೂರ್ತಿಯವ್ರು ನಾವು ಮಾತಾಡ್ಕೊಂಡ್ರೆ ಎಲ್ಲೋ ಈ ಕಡೆ ಅಥಣಿ ಬಂದು ಹೋಗ್ತದೆ, ಅಥಣಿ ಬಂದು ಹೋಗ್ತಾರೆ, ಹಂಗೆಲ್ಲ ಹೋಗ್ತದೆ. ಅದೇನು ಅವರಿದ್ದಾರೇನೋ ಅನೇಕದ ಏನು ಮಾಡಿರ್ತಾರೆ. ಬಿಜೆಪಿ ಯುವ ಧುರೀಣ ಚಿದಾನಂದ ಸವದಿ ಮಾತನಾಡಿ, ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ 40 ಲಕ್ಷ ಮೌಲ್ಯದ 100 ಕಂಪ್ಯೂಟರ್ಗಳ ವಿತರಣಾ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿದ್ದು ಅವಿಸ್ಮರಣೀಯ. ತಾಲೂಕಿನ ಇನ್ನೂ ಅನೇಕ ಶಾಲೆಗಳಿಗೆ ಈ ಸೌಲಭ್ಯ ಬೇಕಾಗಿದೆ. ಆದ್ದರಿಂದ ಮುಂದಿನ ವರ್ಷದಲ್ಲಿ ವಿಧಾನ ಪರಿಷತ್ತಿನ ಮತ್ತು ಶಾಸಕರ ಅನುದಾನದಲ್ಲಿ ಉಳಿದ ಎಲ್ಲ ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡುವ ಕಾರ್ಯವನ್ನು ನಾವು ಮಾಡುತ್ತೇವೆ ಎಂದರು. ಈ ಕಾರ್ಯ ನೆರವೇರಿಸಿದ ಸುಧಾಮೂರ್ತಿ ಅಮ್ಮನವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಮಾತನಾಡಿದರು. ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಮೋರಟ್ಗಿ ಅವರು ಮಾತನಾಡಿ, ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಹಲವಾರು ಕಾರ್ಯಗಳಿಗೆ ಸಹಾಯವಾಗುತ್ತಿದ್ದು, ಪ್ರಕೃತಿ ವಿಕೋಪ, ಹೆಣ್ಣು ಮಕ್ಕಳ ಶಿಕ್ಷಣ, ಹಳ್ಳಿಗಳ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿದ್ದು ನಮಗೆಲ್ಲ ತಿಳಿದ ವಿಷಯ. ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಸಿಗಲಿ ಎಂದು ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ನೀಡಿದ್ದಕ್ಕೆ ಅವರನ್ನು ನಿಜವಾಗಲೂ ಕನ್ನಡಿಗರ ಕಣ್ಮಣಿ ಎಂದು ಹೇಳುವುದು ಉತ್ತಮ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಾಲಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಾಮ್ ಕುಲಕರ್ಣಿ ಮಾತನಾಡಿ, ಸುಧಾಮೂರ್ತಿಯವರು ಕೈಗಾರಿಕಾ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟ ಮೊದಲ ಮಹಿಳೆಯಾಗಿದ್ದು, ಅವರಿಂದ ಸ್ಥಾಪನೆಯಾದ ಕಂಪನಿ ಇಂದು ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ್ದು, ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದ ಕೊನೆಗೆ ಶಿಕ್ಷಕರಾದ AY ಹತ್ತಿ ವಂದನಾರ್ಪಣೆಯನ್ನು ಸಲ್ಲಿಸಿದ್ದು, ಸಮಾರಂಭದಲ್ಲಿ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲಾ ಶಿಕ್ಷಕಿಯರು, ಮುಖ್ಯೋಪಾಧ್ಯಾಯರು, ಶಾಲಾ ಅಭಿವೃದ್ಧಿ ಮಂಡಳಿಗಳ ಅಧ್ಯಕ್ಷರು ಭಾಗವಹಿಸಿದ್ದರು. ಕಂಪ್ಯೂಟರ್ ಪಡೆದುಕೊಂಡ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಮಾತನಾಡಿಸಿದಾಗ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಮ್ಮ ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಲಭ್ಯವಾಗುತ್ತದೆ, ಜೊತೆಗೆ ಕಚೇರಿ ಕೆಲಸವನ್ನು ಸರಾಗವಾಗಿ ಮಾಡಬಹುದು ಎಂದರು. ಕೊಡುಗೆ ನೀಡಿದ ಸುಧಾಮೂರ್ತಿ ಅಮ್ಮನವರಿಗೆ ಹಾರೈಸಿದರು. ಶನಿವಾರ ಪುಣೆಯಲ್ಲಿ 849 ಮಂದಿ ಕೋವಿಡ್-19 ಪಾಸಿಟಿವ್ ಪರೀಕ್ಷೆ ನಡೆಸಿದ ನಂತರ ಜಿಲ್ಲಾಡಳಿತವು ರಾತ್ರಿ 11ರಿಂದ ಬೆಳಗ್ಗೆ 6ರವರೆಗೆ ರಾತ್ರಿ ಕರ್ಫ್ಯೂ ಹೇರಿದೆ. ಕೋವಿಡ್-19 ಕುರಿತಂತೆ ಮಹಾರಾಷ್ಟ್ರ ಸರ್ಕಾರ ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ. ಕೋವಿಡ್-19 ಕುರಿತಂತೆ ಮಹಾರಾಷ್ಟ್ರ ಸರ್ಕಾರ ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದ್ದು, ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಸಾರ್ವಜನಿಕ ಸಂಚಾರಕ್ಕೆ ರಾತ್ರಿ ವೇಳೆ ಅವಕಾಶ ನೀಡುವುದಿಲ್ಲವೆಂದು ಪುಣೆ ವಿಭಾಗೀಯ ಆಯುಕ್ತರು ತಿಳಿಸಿದ್ದಾರೆ. ಅಂದಹಾಗೆ ಶಾಲಾ ಕಾಲೇಜುಗಳು, ಕೋಚಿಂಗ್ ತರಗತಿಗಳು ಫೆಬ್ರವರಿ 28ರವರೆಗೆ ಬಂದ್ ಆಗಲಿವೆ. ಗ್ರಂಥಾಲಯಗಳು ತೆರೆದಿರುತ್ತವೆ. ಮದುವೆ ಮತ್ತು ಇತರ ಸಮಾರಂಭಗಳಲ್ಲಿ ಅತಿಥಿಗಳ ಮಿತಿ 200 ಮಾತ್ರವೇ ಆಗಿದೆ. ಪಿಎಂಸಿ ಬೀಗ ಹಾಕುವುದಿಲ್ಲ, ಆದರೆ ಅದು ಸೂಕ್ಷ್ಮ ನಿಯಂತ್ರಣ ವಲಯಗಳ ನೀತಿಯನ್ನು ಹಿಂದಕ್ಕೆ ತರುತ್ತದೆ. ಹೋಟೆಲ್, ರೆಸ್ಟೋರೆಂಟ್, ಬಾರ್ ರಾತ್ರಿ 11 ಗಂಟೆವರೆಗೆ ಮಾತ್ರ ತೆರೆದಿರುತ್ತೆ. ಹೊಸ ನಿಯಮಗಳನ್ನು ಪಟ್ಟಿ ಮಾಡಿ ಸಮಗ್ರ ಸುತ್ತೋಲೆಯನ್ನ ಪಿಎಂಸಿ ಶೀಘ್ರದಲ್ಲೇ ಹೊರಡಿಸಲಿದೆ. ಸರ್ಕಾರಿ ನೌಕರರಿಗೆ ರಾತ್ರಿ 11ರ ನಂತರ ಅನಗತ್ಯವಾಗಿ ಹೊರಗೆ ಹೋಗದಂತೆ ಪುಣೆಯ ಮೇಯರ್ ಮನವಿ ಮಾಡಿದ್ದಾರೆ. 11ರ ನಂತರ ಯಾವುದೇ ಕಾರಣವಿಲ್ಲದೆ ಹೊರಗೆ ಹೋಗುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಮಹಾಮಾರಿ ರೂಪಾಂತರಿ ಕೊರೋನಾ ವೈರಸ್ 2ನೇ ಅಲೆ ಹಿನ್ನೆಲೆ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಗಡಿಭಾಗದ ಶಕ್ತಿ ದೇವತೆ ಚಿಂಚಲಿ ಮಾಯಕ್ಕ ದೇವಿ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಧಿಕಾರಿಗಳು ದೇವಸ್ಥಾನದ ಬಾಗಿಲು ಬಂದ್ ಮಾಡಿದ್ದಾರೆ. ಮಹಾಮಾರಿ ರೂಪಾಂತರಿ ಕೊರೋನಾ ವೈರಸ್ 2ನೇ ಅಲೆ ಹಿನ್ನೆಲೆ
ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಗಡಿ ಭಾಗದ ಶಕ್ತಿ ದೇವತೆ ಚಿಂಚಲಿ ಮಾಯಕ್ಕಾದೇವಿ ದರ್ಶನಕ್ಕೆ ಮತ್ತೆ ನಿರ್ಬಂಧ ಹೇರಲಾಗಿದೆ. ಮಾಯಕ್ಕಾದೇವಿ ದೇವಸ್ಥಾನದ ಬಾಗಿಲು ಬಂದ್ ಮಾಡಿ ಅಧಿಕಾರಿಗಳು ದರ್ಶನಕ್ಕೆ ಬ್ರೇಕ್ ಹಾಕಿದ್ದಾರೆ. ನಿನ್ನೆಯಷ್ಟೇ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠರಿಂದ ದೇವಸ್ಥಾನ ಮುಚ್ಚುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಜಿಲ್ಲಾಧಿಕಾರಿ ಆದೇಶದಂತೆ ರಾಯಬಾಗ್ ತಹಶೀಲ್ದಾರ್ ಮೋಹನ್ ಭಸ್ಮೆ ಅವರು ಚಿಂಚಲಿಗೆ ಭೇಟಿ ನೀಡಿದ್ದಾರೆ. ಪೊಲೀಸ್ ಸಿಬ್ಬಂದಿಯ ಜೊತೆ ತೆರಳಿ ಅಧಿಕಾರಿಗಳು ದೇವಸ್ಥಾನದ ಬಾಗಿಲು ಮುಚ್ಚಿಸಿದ್ದಾರೆ. ದೇವಸ್ಥಾನದ ನಿಯಮದಂತೆ ನಿತ್ಯ ಪೂಜಾ ಕೈಂಕರ್ಯಕ್ಕೆ ಮಾತ್ರ ಎಂದಿನಂತೆ ಅವಕಾಶ ಕಲ್ಪಿಸಲಾಗಿದೆ. ಹೊರಗಿನಿಂದ ಬರುವ ಭಕ್ತರಿಗೆ ಮುಂದಿನ ಆದೇಶದವರೆಗೂ ಸಿಗೋದಿಲ್ಲ ಆದಿಶಕ್ತಿ ಮಾಯಕ್ಕಾದೇವಿಯ ದರ್ಶನ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿರುವ ಮಾಯಕ್ಕಾದೇವಿ ದೇವಸ್ಥಾನಕ್ಕೆ ಮತ್ತೆ ಬೀಗ ಬಿದ್ದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಅಂಬಾಭವಾನಿ ದೇವಿಯ ಜಾತ್ರಾ ಮಹೋತ್ಸವವು 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಅಂಬಾಭವಾನಿ ದೇವಿಯ ಜಾತ್ರಾ ಮಹೋತ್ಸವ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. ಪ್ರತಿದಿನ ದೇವಿಗೆ ಅಭಿಷೇಕ, ಬೆಣ್ಣೆ ಅಲಂಕಾರ, ಹೋಮ ಹವನದೊಂದಿಗೆ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡು ಪ್ರತಿದಿನ ರಾತ್ರಿ 8 ಗಂಟೆಗೆ ಗೋಂಧಳಿ ಮತ್ತು ಶಿವಭಜನೆ ಕಾರ್ಯಕ್ರಮಗಳು ಜರುಗಿದವು. ಮೂರನೇ ದಿನವಾದ ಇಂದು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ಉತ್ತರ ಪ್ರದೇಶದ ರಾಷ್ಟ್ರೀಯ ಅಖಿಲ ಭಾರತೀಯ ಮರಾಠಿ ಮಹಾಮಂಡಳದ ಅಧ್ಯಕ್ಷರಾದ ಅನಿಲ್ ಪಾಟೀಲ್ ಶೇಠ್ ಹಾಗೂ ಸಾವಳಗಿ ಪೊಲೀಸ್ ಠಾಣೆಯ ಪಿಎಸ್ಐ ಕುಮಾರಿ ಬಿಸಿ ಮಗ್ದುಮ್ ರವರು ಚಾಲನೆ ನೀಡಿದರು. ಪಲ್ಲಕ್ಕಿ ಮೆರವಣಿಗೆಯ ಮೂಲಕ ದೇವಿಯ ಪಲ್ಲಕ್ಕಿಯೊಂದಿಗೆ ಕುಂಭಮೇಳ, ಡೊಳ್ಳು ಕುಣಿತ, ಕರಡಿ ಮಜಲು, ಜಾಂಜ್ ಪಥಕ್ ಹಾಗೂ ಜನಪದ ವಾದ್ಯ ಮೇಳಗಳೊಂದಿಗೆ ದೇವಿಯ ಪಲ್ಲಕ್ಕಿ ಉತ್ಸವ ನೆರವೇರಿತು. ಭಾವೈಕ್ಯತೆಯ ಸಂಕೇತವಾಗಿ ಜಾತ್ರಾ ಮಹೋತ್ಸವದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ಮುಸ್ಲಿಂ ಸಮುದಾಯದ ಬಾಂಧವರಿಂದ ಕುಡಿಯುವ ನೀರಿನ ಬಾಟಲ್ ಮತ್ತು ಬಾಳೆಹಣ್ಣಿನ ಸೇವೆ ಸಲ್ಲಿಸಿದರು.
ಗ್ರಾಮದ ಎಲ್ಲಾ ಸಮುದಾಯದ ಯುವತಿಯರು ಮತ್ತು ಮಹಿಳೆಯರು ಸಾವಿರಾರು ಕುಂಭಗಳನ್ನು ಹೊತ್ತು ಉತ್ಸವಕ್ಕೆ ಶೋಭೆ ತಂದರು. ಪಂಚಮಸಾಲಿ ಮೀಸಲಾತಿ ಸಮಾವೇಶ ಹಾಗೂ ಪಾದಯಾತ್ರೆ ಬಳಿಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದಿಢೀರ್ ದೆಹಲಿಗೆ ತೆರಳಿದ್ದಾರೆ. ಪಕ್ಷದ ರಾಷ್ಟ್ರೀಯ ನಾಯಕರ ಸೂಚನೆಯ ಮೇರೆಗೆ ಯತ್ನಾಳ್ ದೆಹಲಿಗೆ ತೆರಳಿರುವುದು ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸಿದೆ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿ ಭೇಟಿಯಿಂದಾಗಿ ಅನೇಕ ವಿಚಾರಗಳು ಚರ್ಚೆಗೆ ಗ್ರಾಸವಾಗಿವೆ. ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ನೀಡಿತ್ತು. ನೋಟಿಸ್ಗೆ ಅವರು 11 ಪುಟಗಳ ಉತ್ತರವನ್ನು ನೀಡಿದ್ದರು. ಅದರಲ್ಲಿ 45 ಪ್ಯಾರಾಗಳು ಯಡಿಯೂರಪ್ಪ ಅವರ ಸ್ವಜನ ಪಕ್ಷಪಾತ, ಪುತ್ರ ವ್ಯಾಮೋಹ, ಬಿಎಸ್ವೈ ಪುತ್ರ ಬಿವೈ ವಿಜೇಂದ್ರ ಅವರಿಂದ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ನೀಡಿದ್ರು. ಯತ್ನಾಳ್ ನೀಡಿರುವ ಮಾಹಿತಿಯ ಬಗ್ಗೆ ಸ್ಪಷ್ಟನೆ ಹಾಗೂ ಸಾಕ್ಷ್ಯ ನೀಡುವಂತೆ ಹೈಕಮಾಂಡ್ ಯತ್ನಾಳ್ಗೆ ಸೂಚನೆ ನೀಡಿತ್ತು. ಒಂದೆರಡು ದಿನಗಳ ಬಳಿಕ ದೆಹಲಿಗೆ ಬರುವುದಾಗಿ ಮನವಿ ಮಾಡಿದ್ರು. ಆದರೆ ದಿಢೀರ್ನೆ ತಕ್ಷಣ ದೆಹಲಿಗೆ ಬರುವಂತೆ ಪಂಚಮಸಾಲಿ ಸಮಾವೇಶದ ಬಳಿಕ ಪಕ್ಷದ ಹೈಕಮಾಂಡ್ ಸೂಚನೆ ನೀಡಿದೆ ಎನ್ನಲಾಗಿದೆ. ಹೀಗಾಗಿ ರಾತ್ರಿ 9:30 ವಿಮಾನದಲ್ಲಿ ಯತ್ನಾಳ್ ದೆಹಲಿಗೆ ತೆರಳಿದ್ದಾರೆ. ಬೆಂಗಳೂರು ಮೂಲದ ಎಂಬಿಬಿಎಸ್ ವಿದ್ಯಾರ್ಥಿನಿ 25 ವರ್ಷದ ಸಿಂಧು ರೇಖಾ ಬಾಗಲಕೋಟೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಾಗಲಕೋಟೆಯ ಕುಮಾರೇಶ್ವರ ಖಾಸಗಿ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ 25 ವರ್ಷದ ಸಿಂಧು ರೇಖಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾಲೇಜು ಸಮೀಪದಲ್ಲೇ ಪೋಷಕರೊಂದಿಗೆ ಸಿಂಧು ರೇಖಾ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಳು. ಪೋಷಕರು ಬೆಂಗಳೂರಿಗೆ ತೆರಳಿದ ನಂತರ ನಿನ್ನೆ ರಾತ್ರಿ ನೇಣಿಗೆ ಶರಣಾಗಿದ್ದಾಳೆ. ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಂಧು ರೇಖಾ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಳು ಎಂದು ಹೇಳಲಾಗುತ್ತಿದೆ. ಬೆಳಗಾವಿಯ ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಹಜೀಂ ಇವರು ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದರು. ದೇವರು ಒಬ್ಬನೇ ಇದ್ದಾನೆ, ಆದರೆ ಹೆಸರುಗಳು ಮಾತ್ರ ಬೇರೆ ಬೇರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಪೂಜಿಸುವ ದೇವರು ಒಬ್ಬನೇ, ಆದರೆ ಹೆಸರು ಮಾತ್ರ ಬೇರೆ ಬೇರೆ ಕರೆಯುತ್ತಾರೆ. ಶಿವ, ವಿಷ್ಣು, ಅಲ್ಲಾ, ಏಸು, ಮಹಾವೀರ ಹೀಗೆ. ಆದರೆ ಭಗವಂತನ ಸ್ವರೂಪ ಮಾತ್ರ ಒಂದೇ ಇದೆ. ಇದನ್ನು ಅರಿತು ನಾವೆಲ್ಲರೂ ಬದುಕುವ ಅವಶ್ಯಕತೆ ತುಂಬಾ ಇದೆ. ಬೆಳಗಾವಿಯ ಹುಕ್ಕೇರಿ ಹಿರೇಮಠ ಸರ್ವ ಜನಾಂಗಕ್ಕೂ ಕೂಡ ಸಮನ್ವಯದ ಸಂದೇಶವನ್ನ ಸಾರುತ್ತಿದೆ. ಅಷ್ಟೇ ಅಲ್ಲ, ಅದರಂತೆ ನಡೆಯುತ್ತಿದೆ ಕೂಡ. ಇದು ನಮಗೆ ಅತೀವ ಸಂತೋಷವನ್ನ ತಂದಿದೆ. ಏನು ಎಂದ್ರೆ, ವೇದಿಕೆಯ ಮೇಲೆ ಭಾಷಣ ಮಾಡುವುದಕ್ಕಿಂತಲೂ ಎಲ್ಲರೂ ಒಟ್ಟಿಗೆ ಬದುಕಿ ನಾವೆಲ್ಲ ಭಾರತೀಯರು ಅನ್ನುವ ಮನೋಭಾವವನ್ನ ತಾಳಿದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಹಜೀಂ ಅವರು ಬೆಳಗಾವಿಯ ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಂದ ಆಶೀರ್ವಾದ ಪಡೆದರು. ಶ್ರೀಗಳು ಸಹ ವಚನಕಾರರಾಗಿದ್ದಾರೆ. ಇವರ ವಚನಗಳು ಕನ್ನಡ, ಮರಾಠಿ, ಇಂಗ್ಲಿಷ್ ಇನ್ನೂ ಅನೇಕ ಭಾಷೆಗಳಲ್ಲಿ ಅನುವಾದಗೊಂಡಿವೆ. ಸಂತೋಷದ ಸಂಗತಿ ಎಂದರೆ ಉರ್ದು ಭಾಷೆಯಲ್ಲೂ ಕೂಡ ಶ್ರೀಗಳ ವಚನ ಅನುವಾದವಾಗಿರುವುದು ತುಂಬಾ ಖುಷಿಯನ್ನ ತಂದಿದೆ ಎಂದರು. ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಒಬ್ಬ ಅಂತ ಆಮೇಲೆ ನಮ್ಮಲ್ಲಿ ಫಸ್ಟ್ ಕುರಾನ್ನಲ್ಲಿ ಒಂದು ಸೂರ ಇದೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್, ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, all praises for you. Nobody is entitled or this thing for any kind of ನೀನೇ ಜಗತ್ತಿಗೆ ಮಾಡೋದು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ರಬ್ಬಿಲ್ ಆಲಮೀನ್ ಅಂತಂದ್ರೆ you are the Rabb, you are the Lord for the entire universe. ಎಲ್ಲರೂ ರಬ್ಬುಲ್ ಮುಸ್ಲಿಮೀನ್ ಅಂತ ಹೇಳಲ್ಲ ಸರ್. ನಮ್ಮ ಪ್ರಾಫಿಟ್ ಅವರು ನಾನು ರಬ್ಬುಲ್ ರಹಮತುಲ್ ಆಲಮೀನ್, ನಾನು ಎಂಟೈರ್ ವರ್ಲ್ಡ್ಗೆ ಪ್ಲೇಸ್ ಮಾಡಿದ್ರಲ್ಲ, ಜಸ್ಟ್ ಆಗಿದೆ ಮುಸ್ಲಿಮೀನ್ ಅಂತ ಹೇಳಿಲ್ಲ. ಆಮೇಲೆ ಇನ್ನೊಂದು ನಮ್ಮಲ್ಲಿ ತಾಕೀತು ಮಾಡಿದ್ರೆ ಇದು ಬಹಳ ಇಂಪಾರ್ಟೆಂಟ್. 1,24,000 ಪ್ರಾಫಿಟ್ಸ್
1,24,000 ಪ್ರವಾಸಿಗಳು. ನೀವು ಬೇರೆ ಧರ್ಮದ ಬಗ್ಗೆ ಯಾವತ್ತೂ ಟೀಕೆ ಮಾಡಬೇಕು. ಪ್ರಾಮಿನೆಂಟ್ ಟೆಂಪಲ್ ನೀವು ಒಂದು ಹಂತ ಮಾತಾಡೋದು ನಿಮಗೆ ಅವ್ರು ಮಾತಾಡಬೇಕು ಯಾರು ಏನು ಇಲ್ಲ. ನಮ್ಮಲ್ಲಿ ರೆಕಾರ್ಡ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಅಬ್ರಹಾಂ ಅಂತ ಇದೆ, ಆಮೇಲೆ ಮೂಸಸ್ ಅಂತ ಇದೆ, ಆಮೇಲೆ ಜೀಸಸ್. ಅದಾದ್ಮೇಲೆ ಈ ನನ್ನ ಪೀರಿಯಡ್ ಮುಗಿದ ಮೇಲೆ, ಪ್ರಾಫಿಟ್ಸ್ ಪೀರಿಯಡ್ ಮುಗಿದ ಮೇಲೆ ಸೇಲ್ಸ್ ಮಾಡ್ತಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಕ್ತಾರ್ ಹುಸೇನ್ ಪಠಾಣ್ ಅವರು ಕೂಡ ಭಾಗಿಯಾಗಿದ್ದರು. ಕೇಂದ್ರ ಸಫಾಯಿ ಕರ್ಮಚಾರಿಗಳ ಸದಸ್ಯರಾದ ಜಗದೀಶ್ ಹಿರೇಮನಿ ಅವರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡೆದರು. ಜಿಲ್ಲಾ ಸಫಾಯಿ ಕರ್ಮಚಾರಿಗಳ ಕಾರ್ಯದರ್ಶಿ ಜಯಶ್ರೀ ಪಾಟೀಲ್ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೊರೋನಾ ಹಾವಳಿ ಮತ್ತೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಗಡಿಭಾಗದ ತಾಲೂಕಿನ ಬೋರ್ಗಾಂವ್ ಆಯಕೋ ಬಳಿ ಪ್ರವಾಸಿಗರ ಆರೋಗ್ಯ ತಪಾಸಣೆ ಭಾನುವಾರದಿಂದ ಆರಂಭಿಸಲಾಗಿದೆ. ಸದಲ್ಗಾ ಪೊಲೀಸ್ ಠಾಣೆಯ ಉಪನಿರೀಕ್ಷಕ RY ಬೀಳಿಗಿ ಇವರ ನೇತೃತ್ವದಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಲಾಗಿದ್ದು ಪ್ರತಿಯೊಂದು ಗಡಿ ತಪಾಸಣೆ ಮಾಡಲಾಗುತ್ತಿದೆ. ಗಡಿಭಾಗ ಬೋರ್ಗಾಂವ್ ಆಯ್ಕೋ ಬಳಿ ತಪಾಸಣೆ ಆರಂಭಗೊಂಡಿದ್ದು ಕೊರೋನಾ ಹಾವಳಿ ಹಿನ್ನೆಲೆ ಚೆಕ್ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೊರೋನಾ ಹಾವಳಿ ಮತ್ತೆ ಹೆಚ್ಚಿದ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಗಡಿಭಾಗದ ತಾಲೂಕಿನ ಬೋರ್ಗಾಂವ್ ಆಯ್ಕೋ ಬಳಿ ಪ್ರವಾಸಿಗರ ಆರೋಗ್ಯ ತಪಾಸಣೆ ರವಿವಾರದಿಂದ ಆರಂಭಿಸಲಾಗಿದೆ. ಸದಲ್ಗಾ ಪೊಲೀಸ್ ಠಾಣೆಯ ಉಪನಿರೀಕ್ಷಕ RY ಬೀಳಗಿ ಅವರ ನೇತೃತ್ವದಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಲಾಗಿದ್ದು ಪ್ರತಿಯೊಂದು ಗಾಡಿಗಳನ್ನು ತಪಾಸಣೆ ಮಾಡಲಾಗುತ್ತಿದೆ. ಸದಲ್ಗಾ ಪೊಲೀಸ್ ಠಾಣೆ, ಪಟ್ಟಣ ಪಂಚಾಯಿತಿ, ಆರೋಗ್ಯ ಇಲಾಖೆ ವತಿಯಿಂದ ದ್ವಿಚಕ್ರ ವಾಹನ, ಕಾರ್, ಲಾರಿ, ಬಸ್ ಸೇರಿ ಎಲ್ಲಾ ವಾಹನಗಳಲ್ಲಿ ಆಗಮಿಸುವ ಪ್ರವಾಸಿಗರ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. ಕರ್ನಾಟಕ ರಾಜ್ಯ ಗಡಿ ಪ್ರಾರಂಭ ಬಳಿ ಚೆಕ್ಪೋಸ್ಟ್ ನಿರ್ಮಿಸಲಾಗಿದ್ದು ಪೊಲೀಸ್, ಆರೋಗ್ಯ ಮತ್ತು ಪಟ್ಟಣ ಪಂಚಾಯಿತಿ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ಆಶಾ, ಅಂಗನವಾಡಿ ಕಾರ್ಯಕರ್ತೆಯರು ಥರ್ಮಲ್ ಸ್ಕ್ರೀನಿಂಗ್ ಮೂಲಕ ತಪಾಸಣೆ ಮಾಡುತ್ತಿದ್ದಾರೆ. ಮಹಾರಾಷ್ಟ್ರ ರಾಜ್ಯದಿಂದ ಶ್ರೀ ಕ್ಷೇತ್ರ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ತೆರಳುತ್ತಿರುವ ಸಾವಿರಾರು ಭಕ್ತರನ್ನ ಮರಳಿ ಕಳುಹಿಸಲಾಯಿತು. ಅಲ್ಲದೆ 48 ಗಂಟೆ ಒಳಗಿರುವ ಕೋವಿಡ್ ವರದಿ ಅವಶ್ಯ ಎಂದು ಎಲ್ಲರಿಗೂ ತಿಳಿ ಹೇಳಲಾಯಿತು. ನೆರೆಯ ಮಹಾರಾಷ್ಟ್ರ ರಾಜ್ಯದಿಂದ ದಿನನಿತ್ಯ ಕರ್ನಾಟಕ ರಾಜ್ಯಕ್ಕೆ ಸಾವಿರಾರು ಜನರು ಆಗಮಿಸುತ್ತಿರುವ ಹಿನ್ನೆಲೆ ಗಡಿ ಭಾಗದಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. ಅಲ್ಲದೆ ಸರ್ಕಾರದ ನಿರ್ದೇಶನದಂತೆ ಕೋವಿಡ್ ವರದಿಯನ್ನ ನೋಡಿನೇ ಎಲ್ಲರಿಗೂ ಬಿಡಲಾಗುತ್ತಿದೆ. ಚೆಕ್ಪೋಸ್ಟ್ ಬಳಿ ಪೊಲೀಸ್ ಇಲಾಖೆಯಿಂದ ಕಟ್ಟೆಚ್ಚರ ವಹಿಸಲಾಗುತ್ತಿದೆ. ಪಟ್ಟಣ ಪಂಚಾಯಿತಿ ಹಾಗೂ ಆರೋಗ್ಯ ಸಿಬ್ಬಂದಿಗಳು ಕೂಡ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಉಪನಿರೀಕ್ಷಕ RY ಬೀಳಗಿ ಹೇಳಿದರು. ದ್ವಿಚಕ್ರ ವಾಹನ ಹಾಗೂ 4 ಚಕ್ರ ವಾಹನಗಳಲ್ಲಿ ಪ್ರಯಾಣ ಮಾಡುತ್ತಿರುವವರಿಗೆ ಕಡ್ಡಾಯವಾಗಿದೆ ಎಂದು ಪೊಲೀಸರಿಂದ ಮಾಹಿತಿ ನೀಡಲಾಗುತ್ತಿದೆ. ದ್ವಿಚಕ್ರ ವಾಹನ ಹಾಗೂ 4 ಚಕ್ರ ವಾಹನಗಳಲ್ಲಿ ಪ್ರಯಾಣ ಮಾಡುತ್ತಿರುವವರಿಗೆ ಕೊರೋನಾ ಟೆಸ್ಟ್ ಕಡ್ಡಾಯವಾಗಿದೆ ಎಂದು ಪೊಲೀಸರಿಂದ ಮಾಹಿತಿ ನೀಡಲಾಗುತ್ತಿದೆ. ಮಾಸ್ಕ್ ಇಲ್ಲದೆ ಯಾರಿಗೂ ಕೂಡ ಪ್ರವೇಶ ನೀಡಲಾಗುತ್ತಿರಲಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಮಾಸ್ಕ್ ಧರಿಸಿ ಹೋಗುತ್ತಿರುವ ದೃಶ್ಯಗಳು ಕಂಡುಬಂದವು. ಸುಯೋಗ್ ಕಿಲ್ಲೆದಾರ್, ಸತ್ಯಂ ನ್ಯೂಸ್, ಬೋರ್ಗಾಂವ್.
ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ 2 ವಾರಗಳವರೆಗೆ ಬಂದ್ ಆಗಲಿದೆ. ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಿದ್ದು ಕಾರಣ ಭಕ್ತಾದಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಫೆಬ್ರವರಿ 21ರಿಂದ ಸೌದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನ, ಜೋಗುಳಭಾವಿ ಸತ್ಯಮ್ಮ ದೇವಿ ದೇವಸ್ಥಾನಗಳಿಗೆ ದರ್ಶನಕ್ಕೆ ನಿಷೇಧ ವಿಧಿಸಲಾಗಿದೆ. ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಿದ್ದ ಕಾರಣ ಭಕ್ತಾದಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ದಿನಾಂಕ 21ರಿಂದ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನ, ಜೋಗುಳಭಾವಿಯ ಸತ್ಯಮಾದೇವಿ ದೇವಸ್ಥಾನಗಳಿಗೆ ದರ್ಶನವನ್ನು ನಿಷೇಧಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಆಗಮಿಸುವುದರಿಂದ ದೇವಸ್ಥಾನಗಳ ದರ್ಶನಕ್ಕೆ ನಿಷೇಧ ಮಾಡಲಾಗಿದೆ. ಮಹಾರಾಷ್ಟ್ರ ಮತ್ತು ಕೇರಳ ರಾಜ್ಯದಲ್ಲಿ ಹೊಸ ಕೊರೋನಾ ಸೋಂಕು ಪತ್ತೆಯಾಗಿರುವ ಸಂಬಂಧ ಜಿಲ್ಲೆಯಲ್ಲಿ ಹೊಸದಾಗಿ ಸೋಂಕು ಹರಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ಮಹಾರಾಷ್ಟ್ರದಿಂದ ಬರುವ ಜನರು ಕೊರೋನಾ ನೆಗೆಟಿವ್ ಪ್ರಮಾಣ ಪತ್ರ ತರಬೇಕೆಂದು ಕಡ್ಡಾಯ ಮಾಡಲಾಗುವುದು. ಇಲ್ಲವಾದಲ್ಲಿ ಬೆಳಗಾವಿ ಒಳಪ್ರವೇಶಕ್ಕೆ ನಿರ್ಬಂಧ ಮಾಡಲಾಗುವುದು. ಇದರ ಜೊತೆಗೇನೆ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ಯಾನಿಂಗ್ ಸೇರಿದಂತೆ ಕೊರೋನಾ ಮಾರ್ಗಸೂಚಿ ಪಾಲನೆ ಮಾಡುವಂತೆ ಕೂಡ ತಿಳಿಸಲಾಗಿದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.